ಇದ್ರೆ ನಾವು ತೆರಳಬಾಳು ಸ್ವಾಮೀಜಿಗೆ ಹೇಳ್ತಿದ್ವಿ ಹೋಗಿ ಬರ್ರಿ ಅಂತ. ಅಲ್ಲಿಗೆ ಹೋಗ್ಬರ್ತೀರಾ? ನಿಮ್ಗೆ ಯಾವ್ದಾದ್ರು ನಿಮ್ಮ ಸಮುದಾಯದ ಮಠಾಧೀಶರು, ನಿಮ್ಮಿಬ್ರಿಗೂ ನಂಬಿಕೆ ಇರುವಂತವ್ರು, ಸ್ವಲ್ಪ ಎತ್ತರದ ವ್ಯಕ್ತಿಗಳು ಯಾರು ಪರಿಚಯ ಇದ್ದಾರ? ಇಬ್ರಿಗೆ ನಿಮ್ಮಿಬ್ರಿಗೂ ಒಪ್ಪಿಗೆ ಆಗುವಂಥವ್ರು ಒಂದ್ ಯಾವ್ದಾರ ಹೆಸರು ಬರ್ಕೊಡಿ. ಯಾರಿದ್ದಾರೆ ಒಳ್ಳೆಯವರು, ನಿಮ್ ಪರವಾಗಿ ಹೇಳೋರಲ್ಲ, ನಿಜ ಹೇಳುವಂತವ್ರು ಯಾರಿದ್ದಾರಮ್ಮ? ಯಾವ ಮಠದವ್ರು ನೀವು? ಯಾವ ಸ್ವಲ್ಪ ದೇವ್ರು ದಿಂಡ್ರು ಎಲ್ಲ ಇದಾವೋ ಅಥವಾ ಬೇರೆ ಕಾನೂನು ಇಂಥವೋ ಇದಾವ? ತೋಂಟದಾರ ಮಠ. ಅವ್ರಿಗೆ ತೋಂಟದಾರ. ನಿಮ್ಗೆಲ್ಲ ಹೇಗಿದೆಯಾ ತೋಂಟದಾರ ಮಠ? ನಿಮ್ಗೆ ನಂಬಿಕಿಲ್ಲ? ಮತ್ತೆ ಯಾವ ಮಠ ನಂಬಿಕಿದೆ? ಕೊಪ್ಪಳ ಸಿದ್ಧಗಂಗಾ ಮಠ ಇದೆ ಸರ್. ಕೊಪ್ಪಳದ ಸಿದ್ಧಗಂಗಾ ಮಠ. ಕರೆಕ್ಟ್. ಪಂಚಾಕ್ಷರಿ ಭಾರಿ ಇದ್ದಾರೆ ಅವರು. ಅವ್ರಿಗೆಲ್ಲ ಅಭಿನವ ವಿವೇಕಾನಂದ ಅಂತ ಕರೆದಿದ್ದಿದೆ, ಹಾಗಿದ್ದಾರೆ ಅವರು. ಹಾಗಾಗಿ ನೀವು ಇಬ್ರು ಅವ್ರ ಹತ್ತಿಗೆ ಹೋಗಿ ಕೂತ್ಕೋಬೇಕು. ನ್ಯಾಯಾಧೀಶರು ತಮಗೆ ಪ್ರಾರ್ಥನೆ ಮಾಡಿದ್ದಾರೆ, ಆ ಪ್ರಕಾರ ನಾವು ನಿಮ್ಮಲ್ಲಿ ಬಂದಿದ್ದೀವಿ. ನಮ್ಮಿಬ್ರಿಗೂ ಇಬ್ರು ಮಾತಾಡ್ರಿ. ನಾವ್ ಏನಾದ್ರೂ ಬಿಡಿಸ್ಕೋಬೇಕು ಒಬ್ರಿಂದ ಒಬ್ರು ಅಂದ್ಕೊಂಡು ಹೋಗ್ಬೇಡಿ. ನಾವು ಕುಡ್ಕೊಳಿಕ್ ಸಾಧ್ಯ ಆಗತ್ತಾ ಅನ್ನೋ ಮನೋಭಾವದಿಂದ ಹೋಗ್ಬೇಕು. ಅವಾಗ ಸಾಧ್ಯ ಆಗ್ತದದು. ಅಂತ ಅಟಿಟ್ಯೂಡ್ ಇಟ್ಕೊಂಡ್ರೆ ಸಾಧ್ಯ. ಹೋಗ್ಬೇಕಾದ್ರೆ ನಾವು ಆಲ್ರೆಡಿ ಮನಸ್ಸನ್ನು ಕೀಲಿ ಹಾಕಿ ಇಟ್ಕೊಂಡು